ಗಾಡಿ ಸ್ಟಾರ್ಟ್ ಆಗೋದೇ ದೊಡ್ಡ ವಿಷಯ ಒಂದೊಂದ್ ಕಡೆ. ಲೆಟ್ಸ್ ಮೂವ್ ಗಾಯ್ಸ್, ಲೆಟ್ಸ್ ಮೂವ್. ಎಲ್ಲ ಊರಿನೇ ಹೋಗ್ಬಿಟ್ಟಿದೆ ಗಾಯ್ಸ್. ಅಪ್ಪ ಅಲ್ಲಿ ಒಂದು 10-15 ನಿಮಿಷದ ಮೇಲೆ ಇರೋಕ್ಕೆ ಆಗಲ್ಲ ಅನ್ಕೊಂಡ್. ಅದು ಇದು ಹೈಯೆಸ್ಟ್ ಮೋಟ್ರಬಲ್ ರೋಡ್ ಮಾಡೇ ಬಿಟ್ಟ. ಅದು ನಮ್ಮ ಫಸ್ಟ್ ಬೈಕಲ್ಲಿ ಕೈ ಮಾತ್ರ ಇವಿ ಚಳಿ ಹೊಡಿತಿದೆ ಮಾತ್ರ. ಕೈ ಫುಲ್ಲು ಫ್ರೀಸ್ ಆಗ್ಬಿಟ್ಟಿದೆ. ಏನಿಲ್ಲ ಗಾಯ್ಸ್, ಚಿಲ್ಲಾಗಿತ್ತು, ಆರಾಮ್ಸೆ. ನಿಮ್ಮಲ್ಲಿ ಡಿಪೆಂಡ್. ಒಳ್ಳೆ ಮೈಂಡ್ ಸೆಟಲ್ಲಿ ಬನ್ನಿ, ಮಾಡ್ತೀನಿ ಆಗುತ್ತೆ ಅಂತ ಏನು ಇರಲ್ಲ. ಚಿಲ್ಲಾಗಿ ಬರ್ಬೋದು. ನೀವು ಥರ್ಮಲ್ ಗ್ಲೌಸ್ ತೊಗೊತೀರಾ, ಥರ್ಮಲ್ ಲೈಯರ್ ತೊಗೊತೀರಾ, ಜಾಕೆಟ್ ತೊಗೊತೀರಾ, ಅವೆಲ್ಲ ನಿಮಗೆ ಬಿಟ್ಟಿದ್ದು. ನೀವು ಮೈಂಡ್ ರೆಡಿ ಮಾಡ್ಕೊಬನ್ನಿ ಅಷ್ಟೇ. ನೀವು ಲಗೇಜ್ ರೆಡಿ ಮಾಡೋದಕ್ಕಿಂತ ಮೈಂಡ್ ರೆಡಿ ಮಾಡ್ಕೊಬನ್ನಿ. ಇಲ್ಲಿ ಆರಾಮಾಗಿ ಮಾಡ್ಬೋದು. ಲಗೇಜ್ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ತೊಗೊಬನ್ನಿ. ಇವಾಗ ನಾವು ಬೇರೆ ರೂಟ್ ತೊಗೊತಾ ಇದ್ದೀವಿ. ನಿರ್ಬುಲಾ ಅಂತ ಒಂದು ರೋಡ್ ಇದೆ, ಸೊ ಆ ರೋಡ್ ಮುಖಾಂತರ ಹೋಗ್ತೀವಿ. ಗೊತ್ತಿಲ್ಲ ಆದಮೇಲೆ ಹೋಗಲ್ಲ ವಾಪಸ್ ನಾವು. ಟೇಕಿಂಗ್ ಡಿಫ್ರೆಂಟ್ ರೋಡ್. ಸ್ವಲ್ಪ ಕ್ರೇಜಿ, ಸ್ವಲ್ಪ ಫನ್ ಇರುತ್ತೆ. ನೋಡೋಣ. ಇಲ್ಲಿ ಸ್ನ್ಯಾಕ್ಸ್ ಅಂತ ನಿಲ್ಲಿಸಿದ್ದು. ಇದು ಟೈಮ್ ಬಂದು 6 ಗಂಟೆ ಆಗಿದೆ. ಇವ್ರು ಸಿಕ್ಕಿದ್ರು, ಇಬ್ಬರು ಇಂಡಿಯನ್ ಆರ್ಮಿ. ಅವರು ಫ್ರಮ್ ನಮ್ಮ ಕರ್ನಾಟಕದವರು, ಬಿಜಾಪುರದವರು. ಅವ್ರು ಹೇಳ್ತಾಯಿದ್ರು ನಮ್ಮ ಸೌತ್ ಇಂಡಿಯಾನೇ ಎಷ್ಟೋ ಚೆನ್ನಾಗಿದೆ. ಇಲ್ಲಿ ಬರೀ ಬೋರ್ಡ್ ಬೆಟ್ಟ ಗುಡ್ಡಗಳು ನೋಡ್ಬೇಕಷ್ಟೆ. ಅದೇ ನಮ್ಮ ಸೌತ್ ಇಂಡಿಯಾ ಆದರೆ ಸ್ವರ್ಗ, ಮರ ಗಿಡ ಅವೆಲ್ಲ. ಇದೆಲ್ಲ 2-3 ದಿನ ರೀ ಬೋರ್ ಆಗಿಬಿಡುತ್ತೆ. ಅಲ್ಲಿ ತಿನ್ನೋಕ್ಕೆ ಅದಕ್ಕೆ ಅಂದರೆ ಸಿಗ್ತಾನೇ ಇರುತ್ತೆ. ಬರೀ ಇಲ್ಲಿ ಲೆಫ್ಟ್ ತೊಗೋಬೇಕು ನಾವು, ನಿರ್ಬುಲೆ ಮೇಲೆ ಹೋಗ್ಬೇಕು ಅಂತಂದರೆ. ನಾವು ಅವಾಗೆ ಬಂದಾಗ ಕೋತಿಲ ಮೇಲೆ ಬಂದಿದ್ದು. ಇದು ನಿರ್ಬುಲೆ ರೋಡು. ಸೊ ಈಗ ಹೋಗ್ಬೇಕು ನಿರ್ಬುಲೆ ಮೇಲೆ ಹೋದರೆ. ಇದು ಶಾರ್ಟ್, ಇದು ಕಡಿಮೆ ಕಿಲೋಮೀಟರ್ಸು, ಬಟ್ ಟೈಮ್ ಎಷ್ಟು ಹಿಡಿಯುತ್ತೆ ಗೊತ್ತಿಲ್ಲ. ಅದು ಹೆಂಗೆ ಅಂತಂದರೆ 6 ಹೈಯೆಸ್ಟ್ ಪಾಯಿಂಟ್ಗೆ ಹೋಗಿ ಕೆಳಗಿಡಿತೀರ. ಹಿಂಗೆ ಹೋದರೆ ನಿಮಗೆ 6 ಹೈಯೆಸ್ಟ್ ಮೋಟ್ರಬಲ್ ರೋಡ್ ಸಿಗೋಲ್ಲ. ನೀವು ಅಕಸ್ಮಾತ್ ಈ ರೋಡ್ ತೊಗೊಂಡ್ರೆ, ನಿರ್ಬುಲೆ ರೋಡು ಗೊತ್ತಿಲ್ಲ ಮೇಲೆ ತೊಗೊಂಡ್ರೆ ನೀವು ಆ ಪಾಯಿಂಟ್ಗೆ ಹೋಗ್ಬೋದು. ಅದೇನಂದರೆ ಹತ್ತಿ ಇಳಿಬೇಕು, ತಿರ್ಗಾ ಮೇಲೆ ಇದನ್ನು ಹತ್ಬೇಕು. ಇದು ಹಂಗಲ್ಲ, ಇದು ಪ್ಲೇನ್ ರೋಡ್. ಈ ರೋಡಲ್ಲ, ಆಫ್ ರೋಡ್. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲಾದ್ರೂ ಮಾಡೋಕ್ಕಾಗುತ್ತಾ?
ಅಂತೂ ಇಂತೂ you're happy, right? Huh? Loki, you're happy, right, for the off-road? You should be happy. You said you want off-road, right? How was off-road? Why is your face round, big like a balloon? Lucky. I love the splits. आराम से बन रहे ಯಾವ ರೇಟು ಅದು ಕನೆಕ್ಟ್ ಆಗುತ್ತಾ? ಅಲ್ಲಿ ರೋಡ್ ಇದೆ ನೋಡು ರೈಟಲ್ಲಿ. ಇಲ್ಲ ನಾನು ಬಂದಿದ್ದ ಜಾಗದಲ್ಲಿ ಬನ್ನಿರಿ ಅಷ್ಟೇ, ಯಾವುದು ಜಾರಲ್ಲ. ಅವ್ನು ನೋಡಿ ಎಗ್ರಿಸ್ಕೊಂಡು ಹೆಂಗೆ ಹೋಯ್ತವನಲ್ಲಿ. ಲಗೇಜ್ ಇಟ್ಟು ಬಂದಿದ್ದು ಒಳ್ಳೆದಾಯ್ತು. ಸೈಕಲ್ guys. ಸ್ಟ್ರೈಟ್ ರೋಡ್ ಸಿಗ್ತಾ? ಸ್ಟ್ರೈಟ್ ರೋಡ್ ಸಿಗ್ತೀಯಾ? ಆರಾಮ್ ಸೆ ಗೈಸ್. ನೋಡಿ ಈ ಥರ ಎಲ್ಲ ಓಡ್ಸೋಕೆ ಹೋಗ್ಬೇಡಿ, ಸ್ಕಿಟಾಗಿ ಬಿದ್ದೋಗ್ಬಿಡ್ತೀರಾ. ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕಿದ್ದು ಓಡ್ಸೋಕ್ಕೆ. ಈ ಥರ ಇಲ್ಲಿ ನೋಡಿ ಇವರು ತುಂಬ ದೊಡ್ಡ ಎಕ್ಸ್ಪರ್ಟ್ಸ್ಗಳು. ಇಲ್ಲಿ ಹೋಗ್ತಿದ್ದಾರೆ BMW ಅವರು ತುಂಬ ದೊಡ್ಡ ಎಕ್ಸ್ಪರ್ಟು. ಆಲ್ಮೋಸ್ಟ್ ಮೌಂಟ್ ಎವರೆಸ್ಟ್ನೇ ಅದ್ರಲ್ಲಿ ಹಚ್ಚಕ್ಕೆ ಹೋಗಿದ್ರು.
ಹೇಗಿತ್ತು ಮಾತ್ರ. ಬನ್ನಿ ಮುಂದೆ ಹಂಗಾರೆ ಎಲ್ಲರೂ ವಿಡಿಯೋ ಮಾಡ್ಕೊತೀನಿ ಬಂದ್ರಿ ಹಂಗಾರೆ. ಒಳ್ಳೆ ನಡೀರಿ ಇರೋ ಅವರಿಬ್ರು ಬಲ್ಲಿ ಹೋಗು. ಓ ಸ್ಲೋ 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 ಸಕ್ಕದ. ಕೊಟ್ಬೇಡ ಇರೋ ಅಲ್ಲೇ ನಿಲ್ಸ್ಕೊ ಆರಾಮಾಗಿ ನಿಲ್ಸ್ಕೊ. ಓ ಸೀನ್ಸು ಆನಲ್ಲೇ ಇರಲಿ. ओहो ठंडी में पानी में ठंडी है. 3, 2, 1 ಆಗಲ್ಲ. ಸುಸ್ತು ಬೇರೆ ಆಗುತ್ತೆ ಗುರು ಇಲ್ಲಿ. ಮಚ್ಚ ನೀನು ಇಳಿ ಮಚ್ಚ ಹೇಳ್ತೀನಿ. ತೊಳ್ಳು ಇವಾಗ ತೊಳ್ಳು ಅಷ್ಟೇ. ಹಾಂ ಅಷ್ಟೇ ಹೋಗು. ಅಷ್ಟೇ. ಅಂಕಲ್ ಇರೋ ಕಡೆ ಹೋಗು. ಈ ಕಡೆ ಬಾ ಚೆನ್ನಾಗಿದೆ. ನಿಂಗೆಲ್ಲ ಆಗ್ಲಿಲ್ಲ ನಿಲ್ಸಬೇಕಾರೆ ಆರಾಮಾಗಿ ಕೊಡು. ಸ್ಲೋ ಕೊಡು. ಈ ಕಡೆ ಬಾ. ಅದೇ ಸ್ವಲ್ಪ ಸಕಾಗುತ್ತೆ. ಜಾಸ್ತಿ ಕೊಟ್ಬಿಡ. 5 ಲೀಟ್ರ್ ಕೊಡ್ತಾಳು. ಕಿತ್ತ ಸುಸ್ತಾಗೋಯ್ತು. ಪರವಾಗಿಲ್ಲ, ಏನಾಗಲ್ಲ ಬಾ. ನಾನು ಸೈಲೆನ್ಸರ್ ಕೆಳಗೆ ಇದ್ಬಿಟ್ಟೆ ಏನೂ ಆಗಲಿಲ್ಲ. ನಿಂದೇನಾಯ್ತದೆ? ಏನೂ ಆಗಲ್ವಾ? ನೀರೋದ್ರೆ ಏನೂ ಆಗಲ್ವಾ? ಏನು ಮೇಲೆ ಎತ್ಬಿಟ್ಟು ಹಿಂಗೆ ನೀರು ನಿಲ್ಲಿಸ್ಬೇಕಷ್ಟೆ. ನನ್ನ ಕೆಳಗಡೆ ಐತಲ್ಲ, ನಿನ್ನೇನಾಗಲ್ಲ. ಅವನು ರೇಸು ಎಲ್ಲ ಆಗೋಯ್ತಲ್ಲ ಗುರು. ಆಫ್ ರೋಡ್ ಆಯಿತು, ಆನ್ ರೋಡು ಆಯಿತು. ನಾನಿದ ಕಾರಣ ಅಲ್ಲ, ಈಗ ಹೇಳಿದ್ದೀನಿ. ಆರಾಮಾಗಿ ಹೋಗ್ತು. ಒಂದು ಟಾರ್ಕ್ ಇದೆಯಲ್ಲ, ಹೋಗು ಆರಾಮಾಗಿ ಕೊಡು. ಅಷ್ಟೇ ಹೋಯ್ತು ಬಿಡು. ಅವನು ಅದೇ ಹೇಳ್ದ ಸ್ವಲ್ಪ. ಹಾಂ ಏನು ಅಯ್ಯೋ ಏನೋ ಇದು ಅಷ್ಟೊಂದು ನೀರು ಹಂಗಡಿತದೆ.
ಒಳ್ಳೆ ವಾಟರ್ ಕ್ರಾಸಿಂಗ್ ಆಯಿತು. हमसे आ गया. बहुत बहुत सुंदर वाटर क्रॉसिंग में करता गैंग करता. ಓ ಈ ಪರವಾಗಿಲ್ಲ ಕೊಂಡ್ರು, ಈ ರೂಟಲ್ಲಿ ಮನೆಗೆ ಬಂದೇ ಬಿಟ್ಟು, ಇಲ್ಲ ಅಂದರೆ 9 ಗಂಟೆ ಆಗಿರೋದು. ಹಾಂ ಏನೇನು ಮಚ್ಚ ಅಡ್ವೆಂಚರ್ ಇರುತ್ತಾ? ಇಟ್ಸ್ ಆಲ್ ಔಟ್ ಆಫ್ ದಿ ಬಾಕ್ಸ್. ಔಟ್ ಆಫ್ ಸಿಲೆಬಸ್. ಹಾಂ ಓಕೆ ಅನ್ಕೊಂತ ಇರ್ತಾನೆ. ಇನ್ನೊಂದು ಸಲ ರುಕ್ಕುತ್ಸವಸ ಮಾಡಲ್ಲ ಗುರು, ಎಲ್ಲೋದ್ರೂ ಒಂದು ಇದ್ದೇ ಕತೆ ಅಂತ. कैसा नाम तुम्हारा? नाम क्या है? तुम्हारा नाम क्या? ಲೋಕೇಶ್. ಹೇ ಲೋಕಿ, ನಿನ್ನ ಹೆಸರು ನಾನು ಆಗಿಟ್ಟಿರೋದು.